ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನು ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಬದುಕುತ್ತಿದ್ದ. ಅವನಿಗೆ ಸ್ವಂತ ಜಮೀನು ಇರಲಿಲ್ಲ. ಇತರರ ಹೊಲವನ್ನು ಬಾಡಿಗೆಗೆ ತೆಗೆದುಕೊಂಡು ಕೃಷಿ ಮಾಡುತ್ತಿದ್ದ. ಮಳೆ ಬಂದರೆ ಬೆಳೆ, ಮಳೆ ಬರದಿದ್ದರೆ ಸಾಲ, ಇದೇ ಅವನ ಜೀವನದ ಚಕ್ರ. ಒಂದು ವರ್ಷ ಭಾರೀ ಬರ ಬಂತು. ಆಕಾಶವೂ ಕರುಣೆ ತೋರಲಿಲ್ಲ. ಬಿತ್ತಿದ ಬೀಜಗಳು ಮೊಳಕೆ ಹಾಕದೆ ಒಣಗಿಹೋಯಿತು. ಸಾಲದ ಒತ್ತಡ ಹೆಚ್ಚಿತು. ಗ್ರಾಮದ ಸಾಹುಕಾರನು ಹಣಕ್ಕಾಗಿ ಮನೆಗೆ ಬಂದು ಕಠಿಣವಾಗಿ ಮಾತಾಡಿದ. ರಾಮಯ್ಯನ ಮನಸ್ಸು ಮುರಿದು ಹೋಯಿತು. ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಶ್ರಮವೇ ದೇವರು ಎಂದು ಆತ ನಂಬುತ್ತಿದ್ದ. ಹಗಲು ಹೊಲದಲ್ಲಿ ಕೆಲಸ ಮಾಡಿ, ರಾತ್ರಿ ಹಾಲು ಸಂಗ್ರಹ ಕೇಂದ್ರದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ. ಲಕ್ಷ್ಮಿಯೂ ಕೈಕಟ್ಟಿ ಕುಳಿತಿರಲಿಲ್ಲ. ಮನೆ ಮುಂದೆ ತರಕಾರಿ ಬೆಳೆಸಿ ಮಾರುತ್ತಿದ್ದಳು. ಮಕ್ಕಳು ಚೆನ್ನಾಗಿ ಓದಿ ತಂದೆಯ ಕನಸನ್ನು ನನಸು ಮಾಡಲು ಶ್ರಮಿಸಿದರು. ಕೆಲವು ತಿಂಗಳ ನಂತರ ಮಳೆ ಕರುಣಿಸಿತು. ಹೊಲ ಹಸಿರುನಿಂದ ಕಂಗೊಳಿಸಿತು. ಉತ್ತಮ ಬೆಳೆ ಬಂದಿತು. ರಾಮಯ್ಯ ಸಾಲ ತೀರಿಸಿ ಸ್ವಲ್ಪ ಹಣವನ್ನು ಉಳಿಸಿಕೊಂಡನು. ಕಷ್ಟದ ಕಾಲ ಅವನಿಗೆ ಸಹನೆ ಮತ್ತು ಪರಿಶ್ರಮದ ಮಹತ್ವ ಕಲಿಸಿತು.